ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶ್ರೀಗಂಧದ ಗುಡಿ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮುತ್ತು ಯಾವಾಗಲೂ ನಗ್ತಾ ನಗ್ತಾನೇ ಇದ್ದಾನೆ. ಅದಕ್ಕೆ ಏನಕ್ಕೆ ಈ ಥರ ಆಗಿದೆ, ನಗ್ತಾ ನಗ್ತಾನೇ ಇದ್ದಾನಲ್ಲ ಅಂತೇಳ್ಬಿಟ್ಟು ಎಲ್ಲರಿಗೂ ಆಶ್ಚರ್ಯ, ತಮ್ಮದಿರಿಗೆ ಮತ್ತು ಚಂದನಿಗೆ, ಅವ್ರ ಅಪ್ಪಗೆ ಎಲ್ಲರಿಗೂ ಆಶ್ಚರ್ಯ ಆಗ್ಬಿಟ್ಟಿದೆ. ಸುಮ್ಮನೆ ನಗ್ತಾನೆ, ನಗ್ತಾನೆ, ಸುಮ್ಮನೆ ಕನಸು ಕಾಣ್ತಾನೆ, ಯಾಕೆ ಹಿಂಗೆ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಎಲ್ಲರೂ ಅವ್ರವ್ರ ಮುಖ ನೋಡ್ಕೊಳ್ತಾರೆ, ಯೋಚನೆ ಮಾಡ್ತಾರೆ. ಇವನ ಪಾಡಿಗೆ ಮುತ್ತು ಕೂತ್ಕೊಂಡು ಅವನ ಪಾಡಿಗೆ ಅವ್ನು ನಗ್ತಾನೆ, ಅವನ ಪಾಡಿಗೆ ಅವನು ಸುಮ್ಮನೆ ಇರ್ತಾನೆ, ಅವನ ಪಾಡಿಗೆ ಅವ್ನು ನಗ್ತಾನೆ. ಇದೇ ಆಗಿದೆ. ಬಿರಿಯಾನಿ ತರಿಸಿದ್ದಾರೆ, ಎಲ್ಲರೂ ಇಟ್ಕೊಂಡು ಕೂತಿದ್ದಾರೆ. ಇವನು ಬರಲಿ ಅಂತೇಳಿ ಇವ್ನು ಕೈಕಾಲು ಮುಖ ತೊಳ್ಕೊಂಡು ಬರ್ತೀನಿ ಅಂತ ಹೇಳೋಗಿದ್ದ. ಆಮೇಲೆ ಇವನು ಬಂದರೆ ಇವನ ಪಾಡಿಗೆ ಇವ್ನು ತಗೋಣ ಅಂತ ಅಂದ ತಕ್ಷಣ ಹಾಕ್ಕೊಂಡು ಇವನ ಪಾಡಿಗೆ ಇವನು ತಿಂತಾಯಿದ್ದ. ಅವರೆಲ್ಲ ಇನ್ನೂ ತಿಂತಿದ್ದಾರೋ ಇಲ್ವೋ ಅಂತ ನೋಡಲೇ ಇಲ್ಲ. ಏನು ಹಿಂಗೆ ಅಂತೇಳಿ ಎಲ್ಲರೂ ಮುಖ ನೋಡ್ಕೊಳ್ತಾರೆ. ಆಮೇಲೆ ಯಾರೂ ಹಾಕ್ಕೊಂಡಿಲ್ವ ಇನ್ನು, ಹಾಕಳಿ ತಿನ್ನಿ ಅಂತಾನೆ ಮತ್ತು ನಗಾಡ್ತಾನೆ. ಹೀಗೆ ದಿನವಿಡೀ ನಗ್ತಾನೆ ಇರ್ತಾನೆ. ಏನಕ್ಕೆ ಅಂತ ವಿಷಯ ಗೊತ್ತಾಗಿಲ್ಲ. ರಾತ್ರಿ ಏನು ಮಾಡ್ತಾಳೆ, ಚಂದನ ಹರಿನ ರೂಮಿಗೆ ಕರೀತಾಳೆ. ಬನ್ನಿ ಇಲ್ಲಿ ಹರಿ ಅಂತೇಳ್ಬಿಟ್ಟು ಕರೆದ್ಬಿಟ್ಟು ರೂಮಿಗೆ ಕರೆದು ಬಾಗ್ಲಾಕಿ ಅಂತೇಳಿ ಬಾಗ್ಲಾಕಿ. ಇವನೇನೋ ತಿಳ್ಕೊಂಬಿಡ್ತಾನೆ, ನನ್ನನ್ನು ಒಪ್ಕೊಂಬಿಟ್ರು ಚಂದನ, ಇನ್ನು ನಾವು ಗಂಡ ಹೆಂಡತಿ ಆಗಿರ್ತೀವಿ ಅಂತ ಇವನ ಆಸೆ, ಹರಿ ಆಸೆ. ಆದರೆ ಚಂದನ ಕರೆದಿದ್ದೇ ಬೇರೆ ವಿಷಯಕ್ಕೆ. ಅವಳು ಹೇಳ್ತಾಳೆ, ಅವತ್ತಂಗೆ ಮುತ್ತು ಅಣ್ಣ ಎಲ್ಲರೂ ಎದ್ದೋಗ್ಬಿಟ್ಟವರು ರಾತ್ರಿ ಟೈಮು, ಮದುವೆ ನಿಂತೋಯ್ತಲ್ಲ ಅಂತೇಳ್ಬಿಟ್ಟು. ಅದಕ್ಕೇ ಇವತ್ತು ಏನು ಮಾಡೋಣ ಗೊತ್ತಾ, ಎಲ್ಲರೂ ಒಬ್ಬರು 11 ಗಂಟೆ, ಒಬ್ಬರು 11 ಗಂಟೆ ಎಲ್ಲರೂ ಕಾವಲು ಕಾಯೋದು ಒಳ್ಳೆಯದು. ಏಕೆ ಅಂದರೆ ಬೆಳಗ್ಗೆವರೆಗೂ ಕಾವಲು ಕಾಯಬೇಕು, ಯಾಕೆ ಅಂದರೆ ಎದ್ದೋಗ್ಬಿಟ್ರೆ ಮೇಲೆ ಕಷ್ಟ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಇದೇ ಕರೆಕ್ಟು ಅಂತೇಳ್ಬಿಟ್ಟು ಇವನು ಹರಿ ಹೋಗಿ ಎಲ್ಲರಿಗೂ ತಮ್ಮದಿರಿಗೆ ಹೇಳ್ತಾನೆ. ಮಾಯಿ ಮಲಗಿರ್ತಾನೆ. ಮಾಯಿಗೆ ಮೂಗಿಗೆಲ್ಲ ದಾರ ಹಿಡ್ದು ಎದುಸ್ತಾನೆ. ಎದುರಿಸಿ ಆಮೇಲೆ ಯಾಕ್ರೋ ಅಣ್ಣ ಹಿಂಗೆ ಎದುರಿಸ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಹಿಂಗೆ ಕಣೋ, ಅವತ್ತು ಹಿಂಗೆ ಆಗಿತ್ತಲ್ಲ, ಮುತ್ತು ಅಣ್ಣ ಕೇಳ್ದೆ ಹೊಟ್ಟೋಗ್ಬಿಟ್ಟಿದ್ನಲ್ಲ, ಹಂಗೇನಾರು ಹೊಟ್ಟೋಗ್ಬಿಟ್ರೆ ಕಷ್ಟ ಅಂತ ಮೆತ್ತಗೆ ಹೇಳ್ತಾನೆ ಕಿವಿಲಿ. ಒಬ್ಬೊಬ್ಬರು 11 ಗಂಟೆ ಕಾಯೋಣ ಇವತ್ತು ಅಂತೇಳ್ಬಿಟ್ಟು. ಫಸ್ಟು ಹರಿಯಣ್ಣ ನೀ ಕಾಯು, ಆಮೇಲೆ ಕಂಟಿ ಅಣ್ಣ ನೀ ಕಾಯು, ಆಮೇಲೆ ಲಾಸ್ಟ್ ನಾನು ಕಾಯ್ತೀನಿ ಅಂತ ಹೇಳ್ತಾನೆ. ಆಯಿತು ಸರಿ ಅಂತೇಳ್ಬಿಟ್ಟು ಎಲ್ಲ ಒಪ್ಕೊಂಡು ಒಬ್ಬೊಬ್ಬರಾಗಿ ಎದ್ದು ಮ್ಯೂಸಿಕ್ ಏನಾರು ಕಿವಿಗೆ ಹಾಕ್ಕೊಂಡು ಕೇಳಿಕೊಂಡು ಹಂಗೆ ಇರ್ತಾರೆ. ಆಮೇಲೆ ಅಪ್ಪ ಇವರೆಲ್ಲ ಇಷ್ಟು ಕಡೆ ಮಾತಾಡ್ಕೊಳ್ತಾ ಇರುವಾಗ ಅಪ್ಪ ಊಟ ಮಾಡ್ಯಾರ ಇಲ್ವಾ ಅಂತೇಳ್ಬಿಟ್ಟು ಆಚೆ ಬರ್ತಾನೆ. ಅವನು ರೇಡಿಯೋ ಹಾಕ್ಕೊಂಡು ಜೋರಾಗಿ ಹಾಡು ಕೇಳಿಕೊಂಡು ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾನೆ. ಆಮೇಲೆ ಏನಪ್ಪ ಏನು ಮಾಡ್ತಾಯಿದ್ದೀರ ಅಂದರೆ, ಏನು ಕಾಣಲ್ವಾ ಏನು ಮಾಡ್ತಾಯಿದ್ದೀನಿ ಅಂತೇಳಿ, ಏನು ಹೊಸ್ದಾಗಿ ಕೇಳ್ತಿದ್ದೀಯಲ್ಲ ಅಂತಾನೆ. ಸರಿಯಪ್ಪ ಊಟ ಏನು ಬಿಡೋ, ಅದೇನೋ ಹೇಳ್ತಾರಲ್ಲ 99 88 ಅಂತಾನೆ. ಆವಾಗ ಸರಿ ಇರಿಯಪ್ಪ ಅಂತೇಳ್ಬಿಟ್ಟು ಅವನಿಗೂ ಒಂದು ಬಾಕ್ಸು ಬಿರಿಯಾನಿ ತಂದು ಕೊಡ್ತಾನೆ, ಊಟ ಮಾಡಿ ಅಂತೇಳಿ. ಸರಿ ಒಂದು ಚಮ್ ನೀರು ತಂದು ಕೊಟ್ಬಿಟ್ಟು ಊಟ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಹೋಗ್ತಾನೆ ಮಲ್ಕೊಳ್ತೀನಿ ಅಂತೇಳ್ಬಿಟ್ಟು. ಅವನು ಮಲಗಿದ್ರೆ ಕನಸಲ್ಲೆಲ್ಲ ಮೈ ಮನೆ ಬರ್ತಾಳೆ. ಅಲ್ಲಿ ಮೈ ಮನೆ ಎಲ್ಲೇ ಬಾಗಿಲ ಹಿಂದೆ ಆದರೂ ಸರಿ, ಎಲ್ಲೇ ಹೋದ್ರೂ ಮಹಿಮ ಬಂದಂಗೆ ಇವನಿಗೆ ಕಾಣಿಸ್ದಂಗೆ ಹಿಂಗೆ ಕಾಣ್ತಾ ಇರುತ್ತೆ. ಅದಕ್ಕೆ ಇವನು ಏನು ಮಾಡ್ತಾನೆ ಅಂದರೆ ನಗ್ತಾ ಇರ್ತಾನೆ. ಅವಳನ್ನು ನೋಡಿ ನಗ್ತಾ ಇದ್ದೀನಿ ಅನ್ನಂಗೆ. ಇವರಿಗೆಲ್ಲ ಆಶ್ಚರ್ಯ, ಯಾಕೆ ಹಿಂಗೆ ಮುತ್ತು ಅಣ್ಣ ನಗ್ತಾನೆ, ಸುಮ್ಮನೆ ಕೂತಿರ್ತಾನೆ, ನಗ್ತಾನೆ, ಏನಾಯ್ತು ಇವನಿಗೆ, ಎಂಗೇಜ್ಮೆಂಟ್ ನಿಂತೋಗಿದ್ದಕ್ಕೆ ಏನಾರ ಬೇಜಾರಾಯ್ತಾ, ಏನು ಕತೆ, ಅವತ್ತು ಹಿಂಗೆ ಸೈಲೆಂಟ್ ಇದ್ದ, ಇವತ್ತು ನಗ್ತಾ ಇದ್ದಾನೆ, ಏನು ಮಾಡೋದು ಇವನಿಗೆ, ಏನಾಗಿದೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಇವರು ಎಲ್ಲರೂ ತಲೆ ಕೆಡಿಸ್ಕೊಂಡಿದ್ದಾರೆ. ಆದರೆ ಇವನು ಮಹಿಮನ್ನ ನೆನೆಸ್ಕೋತಾನೆ ನಗ್ತಾನೆ. ಯಾಕೆ ಭಯ್ಯ, ನಮ್ಮ ಮಹಿಮನ್ನೇ ನೀವು ಮದುವೆ ಮಾಡ್ಕೋಬಾರ್ದು ಅಂತ ಅವ್ರ ಅಣ್ಣ ಕೇಳಿಬಿಟ್ನಾ. ಆವಾಗ ಖುಷಿಯಾಗಿ ಹೋಗ್ಬಿಟ್ಟ. ಅವ್ರ ಮನೇಲೆ ಊಟನೂ ಆಯಿತು, ಅವ್ರ ಮನೇಲೆ ಕಾಫಿನೂ ಆಯಿತು. ಆಮೇಲೆ ಅಲ್ಲಿಂದ ಬಂದ ವಿಷಯ ಹೇಳಲೇ ಇಲ್ಲ ಮನೆಗೆ, ಸುಮ್ಮನೆ ನಗೋದು ಕೂರೋದು ಮಾಡ್ತಿರ್ತಾನೆ. ಅಪ್ಪನ ಈ ಥರ ಕೇಳಿದಾಗ ಅಪ್ಪ ಹಿಂದಿನ ಸ್ಟೋರಿಗೆ ಹೋಗ್ತಾನೆ. ಇವನು ತಲೆ ಕೆರ್ಕೊಂಡು, ಇರಿಯಪ್ಪ ನಿಮಗೂ ಊಟ ತತ್ತೀನಿ ಅಂತ ತಂದುಕೊಟ್ಟು, ಆಮೇಲೆ ಊಟ ಮಾಡಿಯಪ್ಪ ಅಂತ ಹೇಳ್ಬಿಟ್ಟು ನಾನು ಮಲ್ಕೋತೀನಿ ಅಂತ ಹೋಗ್ತಾನೆ. ಹೌದು, ಆದರೆ ಅಪ್ಪ ಇಲ್ಲಿ ಹಾಡು ಕೇಳಿಕೊಂಡು ಏನೇನೋ ಗೊಣಕ್ಕೊಂಡು ಕೂತಿರ್ತಾನೆ. ಆಮೇಲೆ ಮುತ್ತು ಹೋಗಿ ಆರಾಮ್ ಮಲ್ಕೊಂಬಿಡ್ತಾನೆ. ಅವನು ಮಲ್ಕೊಂಡು ಕನಸು ಕಾಣೋದು ನಗೋದು ಇದು ಮಾಡ್ಕೊಂಡು ಅವ್ನು ಮಲ್ಕೊಬಿಡ್ತಾನೆ. ಇವ್ರು 3-4 ಜನನೂ ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದು. ಎಲ್ಲರೂ ಹೇಳೋದು, ಮುತ್ತು ಅಣ್ಣ ಇದ್ದಾನಂತ ನೋಡೋದು ಮತ್ತೆ ಮಲಗೋದು, ಮುತ್ತು ಅಣ್ಣ ಇದ್ದಾನ ಅಂತ ನೋಡೋದು ಮತ್ತೆ ಮಲಗೋದು. ಇದೇ ಆಗೋಯ್ತು ಇವತ್ತು ರಾತ್ರಿ ಎಲ್ಲ ಇವ್ರದ್ದು ಕತೆಗಳು. ಆಮೇಲೆ
ಈಗ ಬೇರೆ ಕಡೆ ಎಲ್ಲಾದರೂ ನೋಡಿ ಮುತ್ತು ಅಣ್ಣಂಗೆ ಹುಡುಗಿ ನೋಡೋವರ್ಗು ಮುತ್ತಿ ಅಣ್ಣನ ಜೋಪಾನವಾಗಿ ನೋಡ್ಕೋಬೇಕು. ಮುತ್ತು ಅಣ್ಣ ಎಲ್ಲರೂ ಹೋಗ್ಬಿಟ್ರೆ ಕಷ್ಟ, ಬೇಜಾರು ಮಾಡಿಕೊಂಡು ಅಂತ ಎಲ್ಲ ಹೇಳಿರ್ತಾಳೆ ಚಂದನ. ಆಯ್ತಾಯಿತು ಹಂಗೆ ಮಾಡೋಣ ಅಂತೇಳಿ ಹರಿ ಕೇಳಿಕೊಂಡು ಆಚೆ ಬಂದು ಹೋಗಿ ಇವಾಗ ಬಾಗಿಲು ತೆಕ್ಕೊಂಡು ಅಂತಾಳೆ. ಸರಿ ಅಂತೇಳ್ಬಿಟ್ಟು ಬಾಗಿಲು ತಕ್ಕೊಂಡು ಹೋಗಿರ್ತಾನೆ. ಇಷ್ಟೇನಾ ಅಂತಾನೆ. ಹ್ಞೂ ಇಷ್ಟೇ ಇಷ್ಟೇ ಇನ್ನೇನಿಲ್ಲ ಹೋಗಿ ಅಂತ. ಅಯ್ಯೋ ಇಷ್ಟಕ್ಕೆ ಇಲ್ಲೆಲ್ಲ ಬಾಗಿಲಾಕು ಕಿಟಕಿ ಹಾಕ್ಕೊಳ್ಬೇಕಿತ್ತಾ ಅಂತ. ಏನಂದ್ರಿ ಅಂತಾಳೆ. ಏನಿಲ್ಲ 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 ಮೇಡಮ್ ಸುಮ್ಮನೆ ಹಂಗಂದೆ ಅಂತ ಬರ್ತಾನೆ ಆಚೆಗೆ. ಆಚೆ ಬಂದು ಎಲ್ಲರಿಗೂ ವಿಷಯ ಹೇಳ್ತಿರ್ತಾನೆ. ಊಟನೂ ಆಯಿತಾ, ಎಲ್ಲ ಮಲ್ಕೊಂಡ್ರ, ಮುತ್ತು ನಿದ್ದೆ ಮಾಡಿದ್ನಾ, ಇವರೆಲ್ಲ ಜಾಗರಣೆ ಮಾಡಿದ್ರ, ಇವತ್ತಿಡೀ ದಿನ ಇದೇ ಆಗೋಯ್ತು ರಾತ್ರಿ ಎಲ್ಲ ಇದೇ ಕತೆಗಳು. ಒಬ್ಬರಿಂದ ಒಬ್ಬರು ಹೇಳೋದು, ಮುತ್ತು ಅಣ್ಣ ಇದಾನ ಅಂತ ನೋಡೋದು ಮಲಗೋದು, ಮುತ್ತು ಅಣ್ಣ ಇದಾನ ಅಂತ ನೋಡೋದು ಮಲಗೋದು, ಇದೇ ಆಯಿತು. ಆಮೇಲೆ ಹಂಗೆ ಅಂದ್ಕೊಂಡು ಮಲಗೇ ಇರ್ತಾರೆ. ಹರಿನೂ ಮತ್ತು ಚಂದನನು ಮಾತುಕತೆ ಎಲ್ಲ ಆಗಿದೆ. ಬೆಳಿಗ್ಗೆ ಇನ್ನು ಆಗಿಲ್ಲ, ಬೆಳಿಗ್ಗೆ ಇನ್ನೂ ರಾತ್ರಿಯೇ ಇಷ್ಟೊಂದೆಲ್ಲ ಕತೆ ಇವ್ರದ್ದು ನಡೀತಾ ಇದೆ. ರಾತ್ರಿ ಎಲ್ಲ ಈ ಥರ ಮಾತಾಡಿ ಆಮೇಲೆ ಕಂಠಿ ನನ್ನ ಲವ್ವರ್ ಈ ಥರ ಹೇಳಿಲ್ಲ ಅಂದಿದ್ರೆ ನಮ್ಮ ಮುತ್ತು ಅಣ್ಣ ಇಷ್ಟು ಎಲ್ಲ ಬೇಜಾರು ಮಾಡಿಕೊಂಡು ಯಾವುದೋ ಹುಡುಗಿನ ಒಪ್ಕೊಂಡು ಈ ಥರ ಮಾಡ್ಕೋತಾನೆ ಇರಲಿಲ್ಲ. ಅವಳಂತೂ ಬಿಡೋದ್ರೂ ಭಾಳ ಇದು ಮಾಡ್ತಾಳೆ. ಪಾಸ್ಟ್ ಲೈಫಿಗೆ ಹೋದವಳು ಕೂಡ ಈ ಥರ ಎಲ್ಲ ಕಂಡೀಷನ್ ಆಗ್ತಾಳೆ ಅಂತ. ಅದು ತಪ್ಪೋಗಿದ್ದೆ ಒಳ್ಳೆಯದಾಯಿತು, ಆದರೆ ಇವಳು ಯಾಕೆ ಹಿಂಗೆ ಮಾತಾಡಿದ್ಲು ಅನ್ನೋದೇ ಗೊತ್ತಿಲ್ವಲ್ಲ ಅಂತೇಳ್ಬಿಟ್ಟು ಈ ಥರ ಯೋಚನೆ ಮಾಡ್ತಾ ಇರ್ತಾನೆ ಕಂಠಿ ಯಾವಾಗಲೂ. ಮುತ್ತು ಅಣ್ಣಗೆ ಎಷ್ಟು ಬೇಜಾರು ಮಾಡಿಬಿಟ್ಲೋ ಏನೋ, ಮುತ್ತು ಅಣ್ಣ ಬೇಜಾರು ಮಾಡ್ಕೊಬಿಡ್ತು, ಹಂಗೆ ಹಿಂಗೆ ಅಂತ ಏನೇನೋ ಯೋಚನೆಗಳು ಇವನಿಗೆ, ಕಂಠಿಗೆ. ಇವರಿಗೆ ಎಲ್ಲಿ ಮುತ್ತು ಅಣ್ಣ ಮತ್ತೆ ಎದ್ದು ಹೋಗ್ಬಿಡ್ತಾನೋ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಡ್ತಾನೋ ಅಂತ ಇವರು ಯೋಚನೆ ಮಾಡೋದ್ರಲ್ಲೇ ಆಗೋಯ್ತು ರಾತ್ರಿ ಎಲ್ಲವ. ಈ ಕಡೆ ಐಶ್ವರ್ಯನೂ ಕೂಡ ಎದ್ದು ನೋಡೋದು, ಏನೋ ಮುತ್ತು ಅಣ್ಣ ಇದ್ದಾರ, ಮಲಗವ್ರ, ಎಲ್ಲೂ ಹೋಗದೆ ಇರಲಪ್ಪ ದೇವ್ರೆ ಅಂತೇಳ್ಬಿಟ್ಟು. ಅಂದರೆ ಈ ಚಂದನ ಹೆಂಗೆ ಅಂದರೆ ಇವ್ರ ಮನೆಗೆ ಚೆನ್ನಾಗಿ ಹೊಂದ್ಕೊಬಿಟ್ಟಿದ್ದಾಳೆ. ಇವ್ರ ಮನೆಯದು ಎಲ್ಲ ವಿಷಯನೂ ಅವಳಿಗೆ ಗೊತ್ತಾಗ್ಬಿಟ್ಟಿದೆ, ಹುಡುಗರು ಹೆಂಗೆ ಏನು ಅಂತೇಳಿ. ಇಲ್ಲ ಅಂದರೆ ಒಬ್ಬಳು ಹೆಣ್ಮಗಳು 4-5 ಜನ ಗಂಡು ಮಕ್ಕಳು ಇರೋ ಮನೆಯಲ್ಲಿ ಇರೋದು ತುಂಬ ಕಷ್ಟ ಆಗ್ತಿತ್ತು. ಆದರೆ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಗಂಧದ ಗುಡಿ ಥರನೇ ಇದ್ದಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.